ನೋಡಿ, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದರಲ್ಲೂ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾದ ನಂತರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರುವಂತಹ ವಿಚಾರ, ಅವರು ಬಾಯಿ ತೆಗೆದ್ರೆ ಮಾತನಾಡ್ತಾ ಇರುವಂತಹ ವಿಚಾರ ಆರ್.ಎಸ್.ಎಸ್ನ ಬ್ಯಾನ್ ಮಾಡ್ತೀವಿ, ಅದು ರಿಜಿಸ್ಟ್ರೇ ಆಗಿಲ್ಲ, ರಿಜಿಸ್ಟ್ರ್ ಮಾಡಿಸ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ಆರ್.ಎಸ್.ಎಸ್ ಬಗ್ಗೆ, ಆರ್.ಎಸ್.ಎಸ್ ಸಂಘಟನೆಯ ಬಗ್ಗೆ ಪ್ರತಿ ಬಾರಿಯೂ ಕೂಡ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಾರೆ. ಮತ್ತೊಂದು ಕಡೆ ಮೊನ್ನೆ ಪ್ರಿಯಾಂಕ್ ಖರ್ಗೆ ವರ್ಸಸ್ BL ಸಂತೋಷ್ ಅನ್ನೋ ರೀತಿಯಲ್ಲಾಯಿತು. ಆರ್.ಎಸ್.ಎಸ್ ನೋಂದಣಿ ಮಾಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ BL ಸಂತೋಷ್ ಅವರು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ರಿಯಾಕ್ಟ್ ಮಾಡ್ತಾರೆ. BL ಸಂತೋಷ್ ಅವರ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮರು ರಿಯಾಕ್ಟ್ ಮಾಡ್ತಾರೆ. ಹಿಂದೆಯೂ ಆರ್.ಎಸ್.ಎಸ್ ಅನ್ನ ನಾವು ರಿಜಿಸ್ಟರ್ ಮಾಡಿಸಿಲ್ಲ, ಮುಂದೆಯೂ ಮಾಡಿಸಲ್ಲ ಅನ್ನೋ ರೀತಿಯಲ್ಲಿ BL ಸಂತೋಷ್ ಅವರು ಮಾತಾಡ್ತಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಅವರದ್ದೇ ಆದಂತಹ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಇನ್ನು ಆರ್.ಎಸ್.ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಆರ್.ಎಸ್.ಎಸ್ 11,000 ಎಡೆಗಳ ವಿಷ ಸರ್ಪ. ಈ ಆರ್.ಎಸ್.ಎಸ್ನ ಇದೇ ರೀತಿ ಬಿಟ್ಟರೆ ಇಡೀ ಸಮಾಜವೇ ಹಾಳಾಗೋಗುತ್ತೆ. ಈ ರೀತಿ ಹೇಳಿಕೆ ಕೊಟ್ಟಿರುವುದು ಯತೀಂದ್ರ ಸಿದ್ದರಾಮಯ್ಯ ಅವರು. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಈಗ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅವರ ಹೇಳಿಕೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಗರಾಭಿವೃದ್ಧಿ ಸಚಿವರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಆರ್.ಎಸ್.ಎಸ್ ಅನ್ನ 1000 ಹೆಡೆಗಳ ವಿಷ ಸರ್ಪಕ್ಕೆ ಹೋಲಿಸಿ ಈಗ ವಿವಾದವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ್ದಂತಹ ವೇದಿಕೆ ಶುದ್ಧೀಕರಣವನ್ನ ಖಂಡಿಸಿ ಮೈಸೂರಲ್ಲಿ ನಡೆದಂತಹ ಪ್ರತಿಭಟನೆ ಆರ್.ಎಸ್.ಎಸ್ ಜಾತಿವಾದ ಮತ್ತು ಮನುವಾದವನ್ನ ಹರಡ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದೇ ರೀತಿ ಬಿಟ್ಟರೆ ಬಹಳ ಕಷ್ಟ ಆಗುತ್ತೆ ಆರ್.ಎಸ್.ಎಸ್ ಅನ್ನ. ಆರ್.ಎಸ್.ಎಸ್ ಅನ್ನೋದು 1000 ಹೆಡೆಗಳಿರೋ ವಿಷ ಸರ್ಪ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನೋಡಿ, ಒಂದು ಕಡೆ ಮೊನ್ನೆ ಇದು ಎಷ್ಟರ ಮಟ್ಟಿಗೆ ವಿವಾದ ಆಗಿತ್ತು ಅಂದರೆ, ರಜಾಕರನ್ನ ರಕ್ಷಣೆ ಮಾಡಿದ್ದು ಆರ್.ಎಸ್.ಎಸ್ ಅಂತ ಹೇಳಿ BL ಸಂತೋಷ್ ಅವರು ಹೇಳಿದರು. BL ಸಂತೋಷ್ ಅವರ ಹೇಳಿಕೆಗೆ ಸಚಿವರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು, ರಜಾಕರುಗಳಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದು ಆರ್.ಎಸ್.ಎಸ್ ಅಲ್ಲ, ಭಾರತೀಯ ಸೇನೆ. BL ಸಂತೋಷ್ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನು ಕೊಟ್ಟಿದ್ರು. ಅದರ ಜೊತೆಗೆ ನಮ್ಮನ್ನು ರಕ್ಷಿಸೋದಕ್ಕೆ ಆರ್.ಎಸ್.ಎಸ್ ಬಂದಿರಲಿಲ್ಲ, ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಬಂದಿದ್ದು ಭಾರತೀಯ ಸೇನೆ. ನಮ್ಮ ಪ್ರದೇಶದ ಜನರನ್ನ ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಭಾರತೀಯ ಸೇನೆ ರಕ್ಷಣೆ ಮಾಡ್ತು, ಭಾರತೀಯ ಸೇನೆ ಬಂದು ನಮ್ಮನ್ನು ಕಾಪಾಡ್ತು ಅಂತ. ಈ ಆರ್.ಎಸ್.ಎಸ್ ಅನ್ನುವಂತಹ ಜಪ ಮಾಡ್ತಾ ಇದೆಯಾ ಕಾಂಗ್ರೆಸ್ಸು? ಮೊನ್ನೆ ಉತ್ತರಾಖಂಡದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದಂತಹ ರಾಮಲೀಲಾ ಮೈದಾನದ ವೇದಿಕೆಯನ್ನು ಕೆಲವರು ಗಂಗಾಜಲ ಬಳಸಿ ಶುದ್ಧೀಕರಣ ಮಾಡಿದರು. ಈ ಘಟನೆ ಖಂಡಿಸಿ ಮೊನ್ನೆ ಮೈಸೂರಿನ ರೈಲು ನಿಲ್ದಾಣದ ಬಳಿ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಕಾಂಗ್ರೆಸ್ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತೆ. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮಾತನಾಡಿದಂತಹ ಸಚಿವರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಆರ್.ಎಸ್.ಎಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾರೆ. ಆರ್.ಎಸ್.ಎಸ್ ಅನ್ನೋದು 1000 ಹೆಡೆಗಳಿರೋ ವಿಷ ಸರ್ಪ. ನಗರಾಭಿವೃದ್ಧಿ ಸಚಿವರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇವರ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದಂತಹ ರಾಮಲೀಲಾ ಮೈದಾನದ ವೇದಿಕೆಯನ್ನು ಕೆಲವರು ಗಂಗಾಜಲ ಹಾಕಿ ಶುದ್ಧೀಕರಣ ಮಾಡ್ತಾರೆ. ವಿಷ ಕಕ್ಕುವಂತಹ ಒಂದು ನಾಗರ ಶುದ್ಧೀಕರಣ ಮಾಡಿದ ಸಂಘಟನೆಗೆ ಇಷ್ಟು ಧೈರ್ಯ ಬರೋದಕ್ಕೆ ಕಾರಣ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವುದು. ಆರ್.ಎಸ್.ಎಸ್ ಅನ್ನೋದು 1,000 ಹೆಡೆಗಳಿರೋ ವಿಷ ಸರ್ಪ.
ಅದರ ತುಂಬಿಕೊಂಡಿರುವಂಥದ್ದು ಬರೀ ಜಾತಿವಾದ, ಕೋಮುವಾದ, ಮನುವಾದ. ಇಡೀ ಸಮಾಜಕ್ಕೆ ವಿಷ ತುಂಬುವಂತಹ, ವಿಷ ಕಕ್ಕುವಂತಹ ಒಂದು ನಾಗರ. ಇದನ್ನು ನಾವು ಹೀಗೆ ಬಿಟ್ಟರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶ ಕೂಡ ಹಾಳಾಗುತ್ತೆ. ಹೀಗಾಗಿ ಯಾರ್ಯಾರು ಪ್ರಜ್ಞಾವಂತರು, ಯಾರು ಜಾತಿ ವ್ಯವಸ್ಥೆಯನ್ನು ಒಡೆದು ಹಾಕಬೇಕು ಅಂದ್ಕೊಂಡಿದ್ದಾರೋ ಅವರೆಲ್ಲ RSSನ ಹೀನ ಮನಸ್ಥಿತಿಯನ್ನು ಖಂಡಿಸಬೇಕು ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಕರೆ ಕೊಟ್ಟಿದ್ದಾರೆ. ಜಾತಿವಾದವನ್ನು ಮನುವಾದಿಗಳು ಮುಂದುವರೆಸಿದ್ದಾರೆ, ಅದಕ್ಕೆ ನಮ್ಮ ಧಿಕ್ಕಾರ. ಎಲ್ಲಿ ತನಕ ಕೋಮುವಾದ, ಜಾತಿವಾದತನ, ಮೇಲು ಕೀಳು ಎಂಬ ಮನಸ್ಸಿರುತ್ತೋ ಅಲ್ಲಿಯವರೆಗೂ ಅವರು ಶುದ್ಧೀಕರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಇವರು ಬದಲಾಗದೆ, ಶುದ್ಧೀಕರಣವಾಗದೆ ಮಾಡೋ ಯಾವ ಕೆಲಸವೂ ಕೂಡ ಪವಿತ್ರವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಇಲ್ಲಿ RSSನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ RSS ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರ RSSನ್ನು ಬ್ಯಾನ್ ಮಾಡ್ತೀವಿ, ನಾವು ರಿಜಿಸ್ಟ್ರೇ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಒಂದು ಕಡೆ RSSನವರು, BJP ಅವರು ಹೇಳ್ತಾರೆ ಹಿಂದೆಯೂ ಕೂಡ ರಿಜಿಸ್ಟರ್ ಆಗಿಲ್ಲ, ಅದು ಮುಂದೆಯೂ ಕೂಡ ನಾವು ರಿಜಿಸ್ಟರ್ ಮಾಡಲ್ಲ. ಅಖಂಡ ಭಾರತ ಸಂಕಲ್ಪ ದಿನ ಕಾರ್ಯಕ್ರಮದಲ್ಲಿ BL ಸಂತೋಷ್ ಅವರು ಮಾತನಾಡ್ತಾ RSS ಕಾರ್ಯಕರ್ತರು ರಜಾಕರನ್ನ ಎದುರಿಸ್ಬಿಟ್ಟು ಹಿಂದೂಗಳನ್ನು ರಕ್ಷಣೆ ಮಾಡಿದ್ರು. ನಿಮ್ಮ ಕುಟುಂಬ ಗ್ರಾಮದಿಂದ ಪಲಾಯನ ಮಾಡಿದಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡಿದ್ದು RSSನವರು. ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಹೇಳೋದು. RSSನ್ನು ನೋಂದಾಯಿಸಬೇಕು ಅನ್ನುವ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ BL ಸಂತೋಷ್ ಅವರು ಪ್ರತಿಕ್ರಿಯಿಸಿ, ಆಗಲೂ RSS ನೋಂದಣಿ ಆಗಿರಲಿಲ್ಲ, ಇಂದಿಗೂ ನೋಂದಣಿಯಾಗಿಲ್ಲ. ನೋಂದಣಿ ಇರುವುದೋ ಅಥವಾ ಇಲ್ಲವೋ ಅನ್ನೋದು ಅದರ ಅಸ್ತಿತ್ವವನ್ನು ನಿರ್ಧಾರ ಮಾಡಲ್ಲ. ಕೋಟ್ಯಾಂತರ ಜನರ ನಂಬಿಕೆಯೊಂದಿಗೆ ಸಂಘಟನೆ ಕೆಲಸ ಮಾಡ್ತಾ ಇದೆ ಅಂತ. ಈ RSS ವಿಚಾರ, ಈ ಬ್ಯಾನ್ ಮಾಡುವ ವಿಚಾರ, ಈ ಆರೋಪ ಪ್ರತ್ಯಾರೋಪ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು.